ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯೂಟ್ಯೂಬ್ ಚಾನಲ್. ಹಲವಾರು ಜನ ಟಿಕ್ಟಾಕಲ್ಲಿ ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತಾರೆ, ಬಟ್ ಎಲ್ಲ ಒಂದು ಟಿಕ್ಟಾಕರ್ಸು ಕೂಡ ಫೇಮಸ್ ಆಗೋದಿಲ್ಲ. ಕಾರಣ ಇಷ್ಟೇ, ಕೆಲವೊಂದಷ್ಟು ಟಿಕ್ಟಾಕರ್ಸ್ ತುಂಬ ಜನ ತಪ್ಪುಗಳನ್ನ ಮಾಡ್ತಾ ಇರ್ತಾರೆ. ಆ ಒಂದು ತಪ್ಪುಗಳನ್ನ ಮಾಡೋದ್ರಿಂದ ಅವರೊಂದು ಟಿಕ್ಟಾಕ್ ಅಕೌಂಟ್ ಫ್ರೀಸ್ ಆಗಿಬಿಡುತ್ತೆ. ಯಾವಾಗ ಫ್ರೀಸ್ ಆಗುತ್ತೆ, ನೀವು ಎಷ್ಟೇ ಒಂದು ಒಳ್ಳೆ ಕಂಟೆಂಟ್ ವೀಡಿಯೋಸ್ಗಳನ್ನ ಮಾಡಿದ್ರು ಕೂಡ ನಿಮಗೆ ವ್ಯೂಸ್ಗಳು ಬರಲ್ಲ. ಸೊ ಆ ಒಂದು ಕಾರಣಕ್ಕೆ ನೀವು ಏನು ತಪ್ಪುಗಳನ್ನ ಮಾಡಬಾರ್ದು ಟಿಕ್ಟಾಕಲ್ಲಿ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ತಪ್ಪುಗಳನ್ನ ನೀವು ಮಾಡದೆ ಹೋದರೆ ನಿಮ್ಮ ಒಂದು ಟಿಕ್ಟಾಕ್ ಅಕೌಂಟ್ ಯಾವುದೇ ಕಾರಣಕ್ಕೂ ಫ್ರೀಸ್ ಆಗೋದಿಲ್ಲ. ಸೊ ವಿಷಯನ ತಿಳಿಸ್ಕೊಡ್ತೀನಿ, ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವಿಡಿಯೋಸ್ ಎಲ್ಲ ದಯವಿಟ್ಟು ಹೋಗೋಣ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ನಿಮ್ಮ ಒಂದು ಟಿಕ್ಟಾಕ್ ವೀಡಿಯೋಸ್ಗಳಿಗೆ ವ್ಯೂಸೇ ಬರ್ತಾಯಿಲ್ಲ ಅಂತಂದರೆ ನಿಮ್ಮ ಒಂದು ಅಕೌಂಟ್ ಫ್ರೀಸ್ ಆಗಿರುತ್ತೆ. ಫ್ರೀಸ್ ಆಗೋದಕ್ಕೆ ಕಾರಣ ಏನು ಅಂತ ಇವಾಗ ನಾನು ನಿಮಗೆ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇ ತಪ್ಪು, ನಿಮ್ಮ ಒಂದು ಟಿಕ್ಟಾಕ್ ಅಕೌಂಟ್ ಫ್ರೀಸ್ ಆಗೋದಕ್ಕೆ ಏನು ತಪ್ಪು ಮಾಡ್ತೀರಾ ಅಂತಂದರೆ, ತುಂಬ ಜನ ನಿಮ್ಮ ಒಂದು ವೀಡಿಯೋಸ್ಗಳನ್ನ ನೀವೇ ನೋಡ್ಕೊಳ್ತೀರಾ ಅಲ್ವಾ. ಸೊ ಇವಾಗ ಎಕ್ಸಾಂಪಲ್, ನಾನೇ ನನ್ನ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತು ಅಂತಂದರೆ ನನಗೆ ಒಂದು 2-3 ಸಲ ನೋಡಬೇಕು ಅಂತ ಅನಿಸುತ್ತೆ. ಅಫ್ಕೋರ್ಸ್ ನೋಡ್ತೀನಿ ಒಂದು 2-3 ಸಲ, ಬಟ್ ಜಾಸ್ತಿ ಸಲ ನೋಡಬೇಡಿ. ಒಂದು 3-4-5 ಸಲ ಹೋಗಲೇಬೇಡಿ ನೀವು. ಓಕೆನಾ, ಒಂದು 2 ಸಲ ನೋಡ್ಕೊಳ್ಳಿ ಸಾಕು ಸಮಾಧಾನಕ್ಕೆ. ಒಂದು ಸಲ ಲೈಕ್ ಮಾಡ್ಕೊಳ್ಳಿ ಸಾಕು. ಬಟ್ ಅದೇ ತಪ್ಪನ್ನ ನೀವು ಜಾಸ್ತಿ ಮಾಡಬೇಡಿ. ನೀವು ಜಾಸ್ತಿ ಮಾಡಿದಷ್ಟು ನಿಮ್ಮ ಒಂದು ಟಿಕ್ಟಾಕ್ ಅಕೌಂಟ್ ಫ್ರೀಸ್ ಮಾಡ್ತಾರೆ. ಓಕೆನಾ, ಇನ್ನೊಂದಷ್ಟು ಏನು ಮಾಡ್ತಾರೆ ಅಂತಂದರೆ, ಇನ್ನೊಂದು ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ಆ ಒಂದು ಅಕೌಂಟ್ನ ನಿಮ್ಮ ಒಂದು ಚಾನಲ್ನ ಓಪನ್ ಮಾಡಿಕೊಂಡು ನಿಮ್ಮ ವಿಡಿಯೋ ನೋಡ್ತಾರೆ. ಅದನ್ನು ಕೂಡ ಒಂದು ಇದಾಗ್ಬಿಡುತ್ತೆ. ಓಕೆನಾ, ನಿಮ್ಮೊಂದು ಟಿಕ್ಟಾಕ್ ಅಕೌಂಟ್ ಫ್ರೀಸ್ ಮಾಡೋವಂಥ ಚಾನ್ಸ್ಗಳು ತುಂಬ ಇರುತ್ತೆ. ಯಾಕೆ ಅಂತಂದರೆ, ಒಂದೇ ವ್ಯಕ್ತಿ ಎಷ್ಟು ಸಲ ನೋಡೋದಕ್ಕೆ ಸಾಧ್ಯ? ಒಂದು 5 ಸಲ ನೋಡ್ಬೋದು. ಒಂದು 20-30 ಸಲ ಅದನ್ನೇ ನೋಡ್ತಾ ಇದ್ದರೆ ಟಿಕ್ಟಾಕ್ ಅವ್ರಿಗೆ ಡೌಟ್ ಬರುತ್ತೆ. ನಿಮ್ಮ ಒಂದು ಅಕೌಂಟ್ನ ಫ್ರೀಸ್ ಮಾಡ್ತಾರೆ. ಇವರು ಫೇಕ್ ವ್ಯೂಸ್ಗಳನ್ನ ತಗೊಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ ಅಂತಂದರೆ, ನಿಮ್ಮ ಅಕೌಂಟ್ ಫ್ರೀಸ್. ಆವಾಗ ನೀವು ಎಷ್ಟೇ ಒಳ್ಳೆ ಕಂಟೆಂಟ್ ಕೊಟ್ಟರು ಕೂಡ ವ್ಯೂಸ್ ಬರಲ್ಲ, ಹೊಗೆನೆ. ಅದಕ್ಕೋಸ್ಕರ ಈ ಒಂದು ತಪ್ಪನ್ನ ಮಾಡಬೇಡಿ. ಇದು ಮೊದಲನೇ ತಪ್ಪು, ತುಂಬ ಜನ ಮಾಡುವಂಥದ್ದು. ಓಕೆನಾ, ಈ ಒಂದು ತಪ್ಪನ್ನ ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಹೋಗ್ಬೇಡಿ. ಎರಡನೇ ತಪ್ಪು ಏನಪ್ಪ ಅಂತಂದರೆ, ಏನು ಮಾಡ್ತಾರೆ ಗೊತ್ತಾ? ನಾನು ಎಕ್ಸಾಂಪಲ್ ನನ್ನೇ ತಗೊಳ್ಳಿ. ನಾನೇ ವೀಡಿಯೋ ಮಾಡ್ತಾ ಇರ್ತೀನಿ, ಒಳ್ಳೊಳ್ಳೆ ವೀಡಿಯೋಸ್ಗಳು ನನ್ನ ಕಂಟೆಂಟ್ನ ನನ್ನ ಫೇಸ್ನೇ ಉಪಯೋಗಿಸ್ಕೊಂಡು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಟಿಕ್ಟಾಕಲ್ಲಿ. ಮಧ್ಯದಲ್ಲಿ ಏನು ಮಾಡ್ತೀನಿ, ಯಾವುದೋ ಒಂದು ವೀಡಿಯೋನ ಅಂತಂದರೆ ಬೇರೆ ಒಂದು ವೀಡಿಯೋ ತುಂಬ ಫೇಮಸ್ ಆಗಿರುವಂಥ ಟಿಕ್ಟಾಕ್ ವೀಡಿಯೋನ ಎತ್ಕೊಂಡು ಆ ಒಂದು ವೀಡಿಯೋನ ನಾನು ಟಿಕ್ಟಾಕಲ್ಲಿ ಅಪ್ಲೋಡ್ ಮಾಡಿಬಿಡ್ತೀನಿ. ಫ್ರೀಸ್ ಆವಾಗ ನಿಮ್ಮ ಒಂದು ಟಿಕ್ಟಾಕ್ ಅಕೌಂಟ್ನ ಫ್ರೀಸ್ ಮಾಡ್ತಾರೆ. ಯಾಕೆ ಅಂತಂದರೆ ಅದು ಅನ್ನೋನ್ ವೀಡಿಯೋ. ನೀವು ಬೇರೆಯವ್ರ ವೀಡಿಯೋನ ಎತ್ಕೊಂಡು ಹಂಗೆ ಮಧ್ಯಕ್ಕೆ ನೀವೇ ಕೊಡ್ತಾ ಇರುವಂಥ ಕಂಟೆಂಟ್ ಮಧ್ಯದಲ್ಲಿ ನೀವು ಆ ಒಂದು ವೀಡಿಯೋನ ತಂದು ತುರ್ಕಿದ್ರೆ ಖಂಡಿತವಾಗ್ಲೂ ಟಿಕ್ಟಾಕ್ ಅವರು ಡೌಟ್ ಬರುತ್ತೆ. ಒಂದು ಸಲ ನೋಡಿ, ಬೇಕಾದರೆ ನೀವು ಟ್ರೈ ಮಾಡಿ ನೋಡಿ. ನೀವು ನಿಮ್ಮ ವೀಡಿಯೋಸ್ಗಳನ್ನ ಜಾಸ್ತಿ ಅಪ್ಲೋಡ್ ಮಾಡ್ತಾರೆ, ಒಂದು 10 ವೀಡಿಯೋ ನಿಮ್ಮ ವೀಡಿಯೋನೇ ಹಾಕಿರಿ, ಮಧ್ಯದಲ್ಲಿ ಯಾವುದೋ ಒಂದು ಎಡೆಯಲ್ಲಿ ಒಂದು ಬೇರೆಯವ್ರದ್ದೊಂದು ಎತ್ಕೊಂಡ್ಬಂದು ಹಾಕ್ಬಿಡಿ. ನಿಮ್ಮ ಒಂದು ಟಿಕ್ಟಾಕ್ ಅಕೌಂಟ್ ನೀವು ನೆಕ್ಸ್ಟ್ ಅಪ್ಲೋಡ್ ಮಾಡುವಂಥ ವೀಡಿಯೋಸ್ಗಳಿಗೆ ಯಾವುದೇ ಕಾರಣಕ್ಕೂ ವ್ಯೂಸ್ ಬರಲ್ಲ. ಓಕೆನಾ, ಈ ಒಂದು ದಯವಿಟ್ಟು ಯಾರು ಕೂಡ ಈ ಒಂದು ತಪ್ಪನ್ನ ಮಾಡೋದಕ್ಕೆ ಹೋಗಬೇಡಿ. ಸೊ ಇದು ಎರಡನೇ ತಪ್ಪು, ತುಂಬ ಜನ ಮಾಡುವಂಥದ್ದು. ಸೊ ಹಾಗಾದರೆ ನಿಮ್ಮ ಒಂದು ಟಿಕ್ಟಾಕ್ ವೀಡಿಯೋನ ನೀವೇ ನೋಡಬೇಕು ಅಂತ ತುಂಬ ಆಸೆ ಆಗ್ತಿದೆ. ಸೊ ನೀವು ಟಿಕ್ಟಾಕ್ ವೀಡಿಯೋ ಅಪ್ಲೋಡ್ ಮಾಡುವಂಥ ಸಮಯದಲ್ಲಿ ಡೌನ್ಲೋಡ್ ಆಪ್ಷನ್ ಇರುತ್ತೆ. ಸೊ ಡೌನ್ಲೋಡ್ ಮಾಡ್ಕೊಂಡು ನೋಡಿ, ಎಷ್ಟು ಸಲ ಬೇಕಾದ್ರೂ ನೋಡ್ಬೋದು ನೀವು ಗ್ಯಾಲರಿಲಿ. ಬಟ್ ನೀವು ಟಿಕ್ಟಾಕ್ ಅಕೌಂಟ್ನ ಓಪನ್ ಮಾಡಿಬಿಟ್ಟೆ ನೀವು ನೋಡೋಂಗಿಲ್ಲ. ಆ್ಯಕ್ಚುಲಿ 3-4 ಸಲ ನೀವು ನೋಡ್ಕೋಬೋದು ಅಷ್ಟೇ. ಅದ್ರ ಮೇಲೆ ನೋಡೋಕೆ ಹೋಗಲೇಬೇಡಿ. ಓಕೆನಾ, ಜಾಸ್ತಿ ನೋಡ್ರೆ ನಿಮ್ಮ ಒಂದು ಟಿಕ್ಟಾಕ್ ಅಕೌಂಟ್ ಫ್ರೀಸ್ ಆಗುತ್ತೆ. ಸೊ ಇವಾಗ ನಾನು ಏನೇನು ತಪ್ಪುಗಳು ಹೇಳಿದೆ, ಈ ತಪ್ಪುಗಳನ್ನ ನೀವು ಯಾವುದೇ ಕಾರಣಕ್ಕೂ ಮಾಡೋಕ್ಕೋಗ್ಬಿಡಿ. ಈ ತಪ್ಪು ಮಾಡಿದ್ರೆ ನಿಮ್ಮ ಒಂದು ಟಿಕ್ಟಾಕ್ ಅಕೌಂಟ್ ಫ್ರೀಸ್ ಆಗಿಬಿಡುತ್ತೆ. ಹಾಗಾದರೆ ಫ್ರೀಸ್ ಆಗಿಬಿಟ್ರೆ ನಾವು ಏನು ಮಾಡೋದು ಅಂತ ತುಂಬ ಜನ ನನ್ನ ಕೇಳ್ಬೋದು. ಫ್ರೀಸ್ ಆದರೆ ಏನು ಮಾಡಬೇಕಾಗಿಲ್ಲ, ನಾನು ಅದಕ್ಕೂ ಕೂಡ ಒಂದು ಸೊಲ್ಯೂಷನ್ನ ಕೊಟ್ಟಿದ್ದೀನಿ. ಸೊ ನೀವು ಫ್ರೀಸ್ ಆಗಿರುವಂಥ ಅಕೌಂಟ್ನ ಹೇಗೆ ಅನ್ಫ್ರೀಸ್ ಮಾಡೋದು ಅಂತಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಆ ಒಂದು ವೀಡಿಯೋ ನೋಡಬೇಕು ಅಂತಾರೆ ಐ ಕಾರ್ಡ್ ಹಾಕ್ತೀನಿ ಮೇಲ್ಗಡೆ, ಅಲ್ಲಿ ನೋಡಿ ಅದರಲ್ಲಿ ಹೇಗೆ ನಿಮ್ಮ ಒಂದು ಟಿಕ್ಟಾಕ್ ಅಕೌಂಟ್ ಫ್ರೀಸ್ ಆಗಿದ್ರೆ ಅನ್ಫ್ರೀಸ್ ಮಾಡೋದು ಅಂತಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ನೀವು ಟಿಕ್ಟಾಕ್ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಒಂದು ಟಿಕ್ಟಾಕ್ ಅಕೌಂಟ್ನ ನೀವು ಅನ್ಫ್ರೀಸ್ ಮಾಡ್ಕೋಬೋದು. ಓಕೆನಾ, ಹೆದರ್ಕೋಬೇಡಿ, ಆರಾಮಾಗಿರಿ ಅಂತ ಹೇಳ್ತಾ, ಸೊ ಆದಷ್ಟು ಒಳ್ಳೆ ಕಂಟೆಂಟ್ಗಳನ್ನ ಕೊಡಿ. ನಿಮ್ಮ ವೀಡಿಯೋಸ್ಗಳನ್ನ ನೀವು ಮಾಡ್ತಾರೆ. ಓಕೆನಾ, ಯಾರು ಕಂಟೆಂಟ್ನು ಎತ್ಕೊಂಡು ಮದಿಗೆ ಹಾಕ್ಬೇಡಿ. ಸೊ ಅವಾಗ ಹಾಕಿದ್ರೆ ನಿಮ್ಮ ಒಂದು ಟಿಕ್ಟಾಕ್ ಅಕೌಂಟ್ ಫ್ರೀಸ್ ಆಗಿಬಿಡುತ್ತೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಸೊ ವಿಡಿಯೋ ಸಾರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜಾಸ್ತಿ ಸ್ಟಾರ್ ಈ ಒಂದು ವಿಡಿಯೋನ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಎಲ್ರಿಗೂ. ಬಾಯ್, ಜೈ ಹಿಂದ್, ವಂದೇ ಮಾತರಂ.